ಸೊ ಎಷ್ಟೋ ಸಲ ಆ ಕಂಪನೀಸ್ಗಳಿದ್ದು ನಮ್ಮ ಅನುಭವಕ್ಕೆ ಬಂದಿರುತ್ತೆ ದ್ಯಾಟ್ ಏನಪ್ಪ ನನ್ನ ಬಾಸ್ಗಿಂತ ಎಷ್ಟು ಟ್ಯಾಲೆಂಟೆಡ್ ಆಗಿದ್ದೀನಿ, ಅವ್ನು ಹೇಗೆ ಬಾಸ್ ಆದ, ನಾನು ಹೇಗೆ ಇಲ್ಲೇ ಇದ್ದೀನಿ ಅಂತ. ಸ್ಯಾಲ್ರಿ ವೈಸ್ ಕೂಡ ಇನ್ಯಾರ ಜೊತೆನೋ ಕಂಪೇರ್ ಮಾಡ್ಕೋತೀವಿ, ಅವ್ನಿಗಿಂತ ಅಥವಾ ಅವಳಿಗಿಂತ ನಾನು ಕೆಲಸ ಚೆನ್ನಾಗಿ ಮಾಡ್ತಿದ್ದೀನಿ, ನನಗೆ ಯಾಕೆ ಇಷ್ಟು ಕಡಿಮೆ ಸ್ಯಾಲ್ರಿ ಅಂತ. ಐ ಬಿಲೀವ್ ಪ್ರತಿಯೊಂದು ಫೀಲ್ಡ್ಗೂ ಇದು ಅನ್ವಯ. ಆ್ಯಂಡ್ ಪ್ರತಿಯೊಂದು ಫೀಲ್ಡಲ್ಲೂ ಆ ಸ್ಕಿಲ್ ಸೆಟ್ನ ನಾವು ಡೇ ಇನ್ ಆ್ಯಂಡ್ ಡೇ ಔಟ್ ಡೆವಲಪ್ ಮಾಡ್ಕೋತಾ ಹೋಗಬೇಕು. ಟು ಸ್ಟೇ ರಿಲೆವೆಂಟ್ ಇಸ್ ಸೋ ಇಂಪಾರ್ಟೆಂಟ್, ರೈಟ್? ಸೊ ಇವಾಗ ನನಗೆ ಒಂದು ಮಾತು ಹೇಳಿ, ಯಾವ ಡಿಪಾರ್ಟ್ಮೆಂಟ್ ಅವರು ಅಥವಾ ಯಾವ ಸೆಕ್ಟರ್ಸ್ ಅವರು ನಿಮ್ಮನ್ನು ಅಪ್ರೋಚ್ ಮಾಡಬಹುದು? ಬಿಕಾಸ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ನ ಪ್ರಕಾರ ಟ್ಯಾಗ್ ಸ್ಕಿಲ್ಸಲ್ಲಿ ಮೇನ್ಲಿ ERP ಪ್ರೋಗ್ರಾಮ್ಸ್ನ ಮಾಡ್ತೀರಾ, ಇದಲ್ದಿರ ಡೇಟಾ ಅನಾಲಿಸಿಸ್ ಕೂಡ ಬರುತ್ತೆ, ಬಟ್ ವಿಲ್ ಗೆಟ್ ಇನ್ ಟು ದಟ್ ಲೇಟರ್. ಆದರೆ ERP ಸ್ಕಿಲ್ಸ್ ಮೇಲೆ ಮೇಜರ್ ಆಗಿ ನೀವು ಫೋಕಸ್ ಮಾಡ್ತೀರಾ. ಸೊ ಯಾರ್ಯಾರೆಲ್ಲ ನಿಮ್ಮನ್ನು ಅಪ್ರೋಚ್ ಮಾಡಬಹುದು? ದೇ ಮೈಟ್ ನಾಟ್ ನೋ, ರೈಟ್? ಬಟ್ ನೀವು ಇದನ್ನು ಹೇಳೋದ್ರ ಮೂಲಕ ಇಫ್ ದೇ ಕ್ಯಾನ್ ಕಮ್ ಟು ಯು ಆ್ಯಂಡ್ ಒಂದು ERP ಸ್ಕಿಲ್ನ ಅವ್ರು ಕಲಿಯೋದ್ರ ಮೂಲಕ ಅವರ ಸ್ಯಾಲ್ರಿ ಹೆಚ್ಚು ಮಾಡ್ಕೊಳ್ಳೋದು. ಯಾಕಂದರೆ ಅವರು ಹಾಗೆ ವರ್ಕ್ ಮಾಡ್ತಾ ಸ್ಯಾಲ್ರಿನ ಹೆಚ್ಚು ಮಾಡ್ಕೋಬೇಕು ಅಂದರೆ ವರ್ಷಕ್ಕೆ ಇಷ್ಟೇ ಮಿನಿಮಮ್ ಹೈಕ್ ಅಂತ ಮಾತ್ರನೇ ಸಿಗೋದು. ಕಂಪನಿಯಿಂದ ಕಂಪನಿಗೆ ಜಂಪ್ ಆದರೂ ಮ್ಯಾಕ್ಸಿಮಮ್ 30% ಸಿಗುತ್ತೆ ಅಂತ ಅನ್ಕೊಳ್ಳೋಣ. ಬಟ್ ಅವ್ರಿಗೆ ದಿ ಮೋಸ್ಟ್ ಬೆನಿಫಿಟ್ಸ್ ಮತ್ತು ಮ್ಯಾಕ್ಸಿಮಮ್ ಹೈಕ್ ಸಿಗಬೇಕು ಅಂದರೆ ಯಾರ್ಯಾರು ನಿಮ್ಮನ್ನು ಅಪ್ರೋಚ್ ಮಾಡಿ ಏನೇನು ಸ್ಕಿಲ್ ಸೆಟ್ಸ್ನ ಪಡ್ಕೋಬೋದು? ಓಕೆ, ಖಂಡಿತ. ಈಗ ಮ್ಯಾನುಫ್ಯಾಕ್ಚರಿಂಗ್ ಕೆಲಸ ಮಾಡ್ತಾರೆ, ತುಂಬ ವರ್ಷ ಕೆಲಸ ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಇಲ್ಲಾಂದರೆ ಗಾರ್ಮೆಂಟ್ ಇಂಡಸ್ಟ್ರಿ ಇರ್ಬೋದು, ಕೆಮಿಕಲ್ ಇಂಡಸ್ಟ್ರಿ ಇರ್ಬೋದು, ಫುಡ್ ಇಂಡಸ್ಟ್ರಿ, ಯಾವುದೇ ಇಂಡಸ್ಟ್ರಿಯಲ್ಲಿ ಇದ್ರೂ ಅವರಿಗೆ ಅಲ್ಲಿ ಅಷ್ಟು ಅವರಿಗೆ ಗ್ರೋತ್ ಇರಲ್ಲ. ಯಾಕಂದರೆ ತುಂಬ ವರ್ಷ ಆಗ್ತಾ ಅವರಿಗೆ ರೂಟೀನಾಗಿ ಜಾಬ್ ಮಾಡ್ತಾ ಇರ್ತಾರೆ, ಮ್ಯಾನೇಜರ್ ರೋಲಲ್ಲಿ ರೀಚ್ ಆಗ್ತಾರೆ, ಇಲ್ಲ ಸೀನಿಯರ್ ಆಗಿ ಹೋಗಿರ್ತಾರೆ. ಅವರಿಗೆ ಜಾಸ್ತಿ ಒಂದು ರಿಮೋಟ್ಲಿ ಜಾಬ್ ಮಾಡಬೇಕು, ಹೈಬ್ರಿಡ್ ವರ್ಕ್ ಇರಬೇಕಂತೊಂದು ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಅವರು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಅವ್ರಿಗೆ ಕನ್ಸಲ್ಟಿಂಗ್ ಎಕ್ಸ್ಪೋಜರ್ ತೊಗೊಂಡ್ರೆ ಅವ್ರದ್ದು ಏನು ಡೊಮೈನ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಏನು ಮಾಡಿದಾರೆ ಕೆಲಸ ಎಲ್ಲ, ಅದನ್ನು ರಿಲೇಟ್ ಮಾಡೋಕೆ ಈಸಿ ಆಗುತ್ತೆ. ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, ನಾನು ಎಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ನಂದು ಪೊಸಿಷನ್ ಈಗ ಇಷ್ಟು ರೀಚ್ ಆಗಿದೆ, ಈಗ ಅದೇ ಇದಕ್ಕೆ ಮ್ಯಾಚ್ ಮಾಡೋಕ್ಕೆ ನಂಗೆ ಸಂಬಳ ಸಿಗ್ತಿಲ್ಲ ಅಂತ ಅವ್ರಿಗೆ ಒಂದು ವರಿ ಇರುತ್ತೆ. ಖಂಡಿತ ಇದನ್ನು ಅವರು ಕರೆಕ್ಟಾಗಿ ಕಲ್ತ್ಕೊಂಡು ಕನ್ಸಲ್ಟಿಂಗಲ್ಲಿ SAPಯಲ್ಲಿ ಯಾವುದೇ ERPನ ತೊಗೊಂಡ್ರೆ ಅವರಿಗೆ ಯುಟಿಲೈಸ್ ಮಾಡೋಕ್ಕಾಗತ್ತೆ, ಅವ್ರ ಸ್ಕಿಲ್ನ ಯೂಸ್ ಮಾಡೋಕ್ಕಾಗತ್ತೆ. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಯಾರಾದರೂ ಪ್ರೊಡಕ್ಷನ್ ಇಂಜಿನಿಯರ್ ಆಗಿದ್ದಾರೆ. ಸೊ ಅವರು SAPಯಲ್ಲಿ ಈಗ ಪ್ರೊಡಕ್ಷನ್ ಪ್ಲಾನಿಂಗ್ ಅಂತ ಒಂದು ಮಾಡ್ಯೂಲ್ ತೊಗೊಂಡು ಅದನ್ನು ಅವ್ರು ಅಪ್ ಸ್ಕಿಲ್ ಮಾಡಿ ಮ್ಯಾಪ್ ಮಾಡಿಕೊಂಡು ದೇ ಕ್ಯಾನ್ ಬಿ ಎ ಕನ್ಸಲ್ಟೆಂಟ್. ಈಗ ಹೇಗಂದ್ರೆ, ಈಗ ಯೋಚನೆ ಮಾಡಿ, ಡಾಕ್ಟರ್ ಅಂತ ನಾವು ಹೇಳ್ತೀವಿ, ಸಿಮಿಲರ್ಲಿ ಇದು ಕನ್ಸಲ್ಟೆಂಟು ಅದೇ ಥರನೇ. ಸೊ ಸೊಲ್ಯೂಷನ್ ಕೊಡೋಕ್ಕೆ ನಾವು ಇರ್ತೀವಿ. ಈಗ ಡಾಕ್ಟರ್ ಹೇಗೆ ಪೇಷಂಟಿಗೆ ಮೆಡಿಸಿನ್ ಕೊಡ್ತಾರೆ ಅವ್ರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ, ಸೊ ಅವ್ರು ಯಾವತ್ತು ಬಿಲೀವ್ ಮಾಡ್ತಾರೆ ಡಾಕ್ಟರ್ನ, ಈಗ ಪೇಷಂಟ್ಸ್ ಖಂಡಿತ ಅಲ್ವಾ? ಹಾಗೆ ಕ್ಲೈಂಟ್ಸ್ ಕೂಡ, ಕಸ್ಟಮರ್ ಕೂಡ ನಮ್ಮನ್ನು ಬಿಲೀವ್ ಮಾಡ್ತಾರೆ, ಟ್ರಸ್ಟ್ ಮಾಡ್ತಾರೆ. ಯಾಕಂದ್ರೆ ನಾವು ಅವ್ರಿಗೆ ಸೊಲ್ಯೂಷನ್ ಕೊಡೋಕ್ಕೆ ಹೋಗ್ತೀವಿ, ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ, ಅವ್ರ ಬಿಸ್ನೆಸ್ಸಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಸಾಲ್ವ್ ಮಾಡ್ತೀವಿ. ಸೊ ಈಗ ಬಿಸ್ನೆಸ್ಸಿಂದ ಬಂದ ಬ್ಯಾಕ್ಗ್ರೌಂಡ್ ಇದ್ದವರು ಇದಕ್ಕೆ ಬಂದರೆ ಕನ್ಸಲ್ಟಿಂಗ್ಗೆ ಡೆಫಿನೆಟ್ಲಿ ಅದು ಯೂಸ್ಫುಲ್ ಆಗಿರುತ್ತೆ. ಫ್ರೆಶರ್ ಡೈರೆಕ್ಟ್ಲಿ ಇದಕ್ಕೆ ಬರೋ ಬದಲು. ಓಕೆ, ಸೊ ಇವನ್ ಗ್ರಾಜ್ಯುಯೇಟ್ಸ್ ಕೂಡ ಬರ್ಬೋದು, ಬೇರೆ ಬೇರೆ ಫೀಲ್ಡಲ್ಲಿ ವರ್ಕ್ ಮಾಡೋರು ಬರ್ಬೋದು, ತಗೋಬೋದು. ಈಗ ಅವ್ರಿಗೆ ಆ ಫೀಲ್ಡಲ್ಲಿ ಅವ್ರಿಗೆ ಜಾಸ್ತಿ ಅಪರ್ಚುನಿಟಿ ಇಲ್ಲ, ಸೊ ಅದು ಔಟ್ಡೇಟ್ ಆಗ್ತಿದೆ ಅಂದರೆ ದೇ ಕ್ಯಾನ್ ಅಪ್ ಸ್ಕಿಲ್ ಆ್ಯಂಡ್ ದೇ ಕ್ಯಾನ್ ಲರ್ನ್ ಫ್ರಮ್ ದ ಸ್ಕ್ರಾಚ್. ಇವಾಗ ಅವರು ಸ್ಯಾಲ್ರಿ ಜಾಸ್ತಿ ಇದೆ ಅಂದ್ರೂ ಅವ್ರು ಡೌನ್ಗ್ರೇಡ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು. ಸೊ ಯಾಕೆ ನಾನು ಕೂಡ ಸ್ಟಾರ್ಟ್ ಮಾಡಿದಾಗ ಏನು ಹೈ ಪ್ಯಾಕೇಜ್ ನೋಡಿರಲಿಲ್ಲ. ಸೊ ಮ್ಯಾನುಫ್ಯಾಕ್ಚರಿಂಗಿಂದ ಐ ವಾಂಟೆಡ್ ಟು ಗೆಟ್ ಇನ್ ಟು ಕನ್ಸಲ್ಟಿಂಗ್ ಬರಬೇಕಂತ ಸ್ವಿಚ್ ಮಾಡಿದ್ದು. ಗ್ರ್ಯಾಜುವಲಿ ಇನ್ಕ್ರೀಸ್ ಆಗುತ್ತೆ. ಈಗ ನಾನು ನಂದು ಎಕ್ಸ್ಪೀರಿಯನ್ಸಲ್ಲಿ ಈಗ ಇಷ್ಟು ಅಮೌಂಟ್ ಬಂದಿದೆ ಅಂತ ಪ್ಯಾಕೇಜ್ ಅಂತ ಹೇಳಿ ಇನ್ಫ್ಲುಯೆನ್ಸ್ ಮಾಡೋದಿಲ್ಲ. ಬಟ್ ಗ್ರ್ಯಾಜುವಲಿ ಇಟ್ ವಿಲ್ ಇನ್ಕ್ರೀಸ್. ಬಿಕಾಸ್ ಪೇಮೆಂಟ್ ಜಾಸ್ತಿ ಯಾಕೆ ಕೊಡ್ತಾರೆ ಅಂದರೆ ಜಾಸ್ತಿ ಅಲ್ಲಿ ಎಫರ್ಟ್ ಹಾಕಬೇಕಾಗತ್ತೆ, ಮತ್ತು ಕೈಂಡ್ ಆಫ್ ಸೊಲ್ಯೂಷನ್ ಕೊಡುವಾಗ ಮೈಂಡ್ನ ಯೂಸ್ ಮಾಡಿ ಸ್ವಲ್ಪ ಎಕ್ಸಿಕ್ಯೂಷನ್ ಮಾಡಬೇಕಾಗತ್ತೆ. ಮತ್ತು ಎವ್ರಿ ಇಯರ್ ನಿಮಗೆ ಪ್ರಾಜೆಕ್ಟ್ಸ್ ಚೇಂಜ್ ಆಗ್ತಿರುತ್ತೆ. ಸೊ ಬಿಲ್ಲಿಂಗ್ ನಿಮಗೆ ಜಾಸ್ತಿ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ನಿಮ್ಮ ಸ್ಯಾಲ್ರಿ ಪ್ಯಾಕೇಜ್ ಜಾಸ್ತಿ ಇರುತ್ತೆ. ಸೊ ಮತ್ತು ನೀವು ಡಿಫ್ರೆಂಟ್ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ತಗೊಳ್ತಾರೆ. ಇದೊಂದು ಬೆಸ್ಟ್. ಯಾವುದೇ ಒಂದು ಫೀಲ್ಡಲ್ಲಿ ಇದ್ದವರು ಇದನ್ನು ತಗೋಬಹುದು. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಆಫ್ ಟೇಕಿಂಗ್ ದಿಸ್ ಕನ್ಸಲ್ಟಿಂಗ್ ಜರ್ನಿ ಅಟ್ ಆಲ್. ದ ಬೆಸ್ಟ್ ಪಾರ್ಟ್ ಇಸ್ ಯಾವುದೇ ಡಿಪಾರ್ಟ್ಮೆಂಟ್ ಅಥವಾ ಫೀಲ್ಡಲ್ಲಿರೋರು ನಿಮ್ಮನ್ನು ಅಪ್ರೋಚ್ ಮಾಡಿ ಕೇಳಬಹುದು, ನನ್ನ ಡಿಪಾರ್ಟ್ಮೆಂಟ್ ಅಥವಾ ನನ್ನ ಫೀಲ್ಡಲ್ಲಿ ನಾನು ಇನ್ನೂ ಅಪ್ಸ್ಕಿಲ್ ಆಗಬೇಕು ಅನ್ನೋದಿದ್ರೆ ಯಾವ್ಯಾವ ಸ್ಕಿಲ್ಸ್ನ ನಾನು ಟ್ಯಾಗ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ, ಅಂಥ ಸ್ಕಿಲ್ಸ್ನ ನೀವು ಟ್ಯಾಗ್ ಮಾಡ್ಕೊಳ್ತೀರಾ. ಬಟ್ ಪ್ರಶ್ನೆ ಅವರೇ ನೋಡಿ, ಏನಾಗುತ್ತೆ, ಔಟ್ಡೇಟೆಡ್ ಆಗಿರೋದ್ರ ಬಗ್ಗೆ ನೀವೇನು ಮಾತಾಡಿದ್ರಿ, ಐ ಥಿಂಕ್ ಇಟ್ ಬಿಗಿನ್ಸ್ ಫ್ರಮ್ ಸ್ಕೂಲ್ ಮತ್ತು ಕಾಲೇಜಸ್. ಎಷ್ಟೆಷ್ಟೋ ವಿಷಯಗಳು ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಬದಲಾಗಬೇಕು ಅಂತ ನಮಗೆ ಗೊತ್ತು, ಬಟ್ ಇನ್ನೂ ಹಾಗೇ ಇದೆ. ವಿ ಆರ್ ಸ್ಟಿಲ್ ವೇಟಿಂಗ್ ಫಾರ್ ದಟ್ ಚೇಂಜ್. ಬಿಕಾಸ್ ಸುಮಾರು ಸಲ ಈ ಡಿಸ್ಕಷನ್ಸ್ ಬರುತ್ತೆ ದಟ್ ಹಿಸ್ಟ್ರಿ ಹ್ಯಾಸ್ ಟು ಬಿ ರೀರಿಟನ್, ಅಂದರೆ ದ ವೇ ಇಟ್ ಇಸ್ ಶೋನ್ ಇನ್ ಟೆಕ್ಸ್ಟ್ ಬುಕ್ಸ್, ಅದನ್ನು ರೀರೈಟ್ ಮಾಡಬೇಕು ನಾವು, ಕರೆಕ್ಟಾಗಿರೋದನ್ನು ಪ್ರೊಜೆಕ್ಟ್ ಮಾಡಿಲ್ಲ ಅಂತ. ಐ ಥಿಂಕ್ ಇಟ್ ಹೋಲ್ಡ್ಸ್ ಗುಡ್ ಎಲ್ಲದಕ್ಕೂ, ರೈಟ್? ಸೊ ಕಾಲೇಜಲ್ಲಿ ಅಥವಾ ಸ್ಕೂಲ್ಸ್ಗಳಲ್ಲಿ, ಇವಾಗ ಸ್ಕೂಲ್ಸಿಂದಾನೇ ಕೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಲ್ವಾ? ಇದ್ರ ನಾಲೆಜು ಸ್ಕೂಲ್ ಲೆವೆಲಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ. ಡು ಯು ಥಿಂಕ್ ಎಲ್ಲರೂ ಇದನ್ನು ಸ್ಕೂಲ್ ಲೆವೆಲಿಂದಾನೇ ಅಥವಾ ಕಾಲೇಜ್ ಲೆವೆಲಿಂದಾನೇ ಇನ್ಕಲ್ಕೇಟ್ ಮಾಡ್ಕೋಬೇಕು ಅಂತ, ನಂಬರ್ 1. ಆ್ಯಂಡ್ ನಂಬರ್ 2, ಯಾವುದೇ ಒಂದು ಸ್ಕಿಲ್ಸ್ ನನಗೆ ಟ್ಯಾಗ್ ಮಾಡ್ಕೋಬೇಕು ಅಂದರೆ ನನ್ನ ಕಂಪನೀಲಿ ಎಂಪ್ಲಾಯ್ ಆಗಿದ್ದರೆ ಅಥವಾ ಇದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಮಾತ್ರ
ಮಾಡ್ಕೋಬಹುದಾ, ಅಥವಾ ಕಾಲೇಜಲ್ಲಿದ್ದು ನಾನು ಮುಂದೆ ಒಂದು ಕಂಪನಿಗೆ ಹೋದಾಗ ಹೈಯೆಸ್ಟ್ ಪ್ಯಾಕೇಜಲ್ಲೇ ನಾನು ಜಾಯಿನ್ ಆಗಬೇಕು ಅನ್ನೋರು ಅವರ ಸ್ಟಡೀಸ್ ಜೊತೆಗೆ ಈ ಸ್ಕಿಲ್ಸ್ನ ಅಟ್ಯಾಚ್ ಮಾಡ್ಕೋಬಹುದಾ, ಕಲಿಬಹುದಾ? ನಾನು ಎರಡು ಕ್ವಶನ್ ಆನ್ಸರ್ ಮಾಡ್ತೀನಿ. ಈಗ ಫಸ್ಟ್, ಈಗ ನೀವು ಕೇಳಿದ ಪ್ರಕಾರ ಅವ್ರಿಗೆ ಸ್ಟಡಿ ಮಾಡುವಾಗಲೇ ಈಗ ಒಂದು ಸ್ಕಿಲ್ನ ಆ್ಯಡ್ ಮಾಡಬೇಕಾದ್ರೆ ಎಲ್ಲ ಈ ಕಾಲೇಜಲ್ಲೂ ಕೂಡ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕೆಲವೊಂದು ಸ್ಕಿಲ್ನ, ಇಂಟರ್ನ್ಶಿಪ್ನಂತೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಅಲ್ಲಿ ರಿಯಲ್ ಆಗಿ ಅವರಿಗೆ ಇಂಡಸ್ಟ್ರಿ ಎಕ್ಸ್ಪೋಜರ್ ಸಿಗ್ತಾ ಇಲ್ಲ. ಅದೊಂದು ಮ್ಯಾಂಡೇಟ್ರಿ ಥರ ಅವ್ರು ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಬಟ್ ನಂದು ಅಡ್ವೈಸ್ ಏನಂದರೆ, ಈಗ ಕಾಲೇಜಲ್ಲಿ ಲೆಕ್ಚರ್ಸ್ ಎಲ್ಲ ಸ್ವಲ್ಪ ಐಡೆಂಟಿಫೈ ಮಾಡಬೇಕು, ಬೇರೆ ಬೇರೆ ಆರ್ಗನೈಸೇಷನಲ್ಲಿ ಹೋಗಿ ತಿಳ್ಕೊಂಡು. ಸೊ ಈಗ ಟ್ಯಾಕ್ಸ್ ಸ್ಕಿಲ್ಸ್ ಕಂಪನಿನ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಅವ್ರ ಕಾಲೇಜಲ್ಲಿ. ಸೊ ವಿ ಶುಡ್ ಗಿವ್ ದಮ್ ಆಸ್ ಎ ವೆಬಿನಾರ್ ಥರ ಕೊಡಬೇಕು, ವರ್ಕ್ಶಾಪ್ ಕೊಡಬೇಕು, ಪ್ರಾಕ್ಟಿಕಲ್ ಸಿಗುತ್ತೆ. ಆಗ ಅವರಿಗೆ ಎಜುಕೇಷನ್ ಜೊತೆ ಅವರಿಗೆ ಲಾಸ್ಟ್ ಇಯರ್ ಬಂದಾಗ ಅವ್ರಿಗೆ ಜಾಸ್ತಿ ಅವರಿಗೆ ಈಗ ಇಂಟ್ರಾಕ್ಷನ್ಸ್ ಮತ್ತೆ ಕಂಪನಿ ಜೊತೆ ಕನೆಕ್ಟ್ ಮಾಡೋದಿರುತ್ತೆ. ಸೊ ಅವರಿಗೆ ಫಸ್ಟ್ ಇಯರಿಂದನೇ ಅವ್ರು ಸ್ಟಾರ್ಟ್ ಮಾಡ್ಬೋದು ಈ ಥರ ಸ್ಮಾಲ್ ಲರ್ನಿಂಗ್ ಜರ್ನಿ ಥರ ತಗೊಂಡ್ರೆ. ಈಗ ಲಾಸ್ಟ್ ಎಂಡಿಗೆ ಬಂದಾಗ ಅವ್ರಿಗೆ ಪ್ರೆಷರ್ ಆಗುತ್ತೆ, ಜಾಬ್ ಹುಡುಕ್ಬೇಕು, ಡೆಸ್ಪರೇಟ್ ಆಗ್ತಾರೆ. ಜಾಬ್ ಇಲ್ಲ ಅಂದರೆ ಈಗ ಎಜುಕೇಷನ್ ಲೋನ್ ಆಗಿರುತ್ತೆ, ಅದು ಕಟ್ಟಬೇಕು. ಅದಕ್ಕೋಸ್ಕರ ಅವ್ರು ಲಾಸ್ಟ್ ಎಂಡಲ್ಲಿ ಏನಾಗುತ್ತಾರೆ ಅಂದರೆ ಅವ್ರಿಗೆ ಬೇಕಾಗಿದ್ದ ಜಾಬ್ನ ಚೂಸ್ ಮಾಡೋಕ್ಕಾಗಲ್ಲ. ಸೊ ಫೌಂಡೇಶನ್ ಕೋರ್ಸ್ ಥರ ಅವ್ರು ತಗೋಬಹುದು ERP ನ. ಇಲ್ಲಾಂದರೆ ಕಾಲೇಜಲ್ಲಿ ಕೂಡ ಕೆಲವೊಂದು ಕಾಲೇಜಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಟೈರ್ 1 ಕಾಲೇಜಸ್ ಎಲ್ಲ ERP ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಟೈರ್ 2 ಟೈರ್ 3 ಕಾಲೇಜಸಲ್ಲಿ ಇನ್ನೂ ಇಂಟ್ರೊಡ್ಯೂಸ್ ಆಗಿಲ್ಲ. ಸೊ ಅಂಥವರು ಸ್ವಲ್ಪ ಇದನ್ನು ತಗೊಂಡು ಅವ್ರ ಕಾಲೇಜಿಗೆ ಇಂಟ್ರೊಡ್ಯೂಸ್ ಮಾಡಿ, ಸೊ ಇಯರ್ ಬೈ ಇಯರ್ ಅದನ್ನು ಸ್ಪ್ಲಿಟ್ ಮಾಡ್ತಾ ಹೋದರೆ ಕೋರ್ಸ್ನ ಒಂದೇ ಸಲ ಕಲಿಯೋಕೆ ಆಗಿಲ್ಲ ಅಂದರೂ ಅವ್ರಿಗೆ ಪ್ಲೇಸ್ಮೆಂಟ್ ಆಪರ್ಚುನಿಟಿ ಈಗ ಕಂಪ್ನಿ ಬಂದಾಗ ಕ್ರ್ಯಾಕ್ ಮಾಡೋ ಸ್ಕಿಲ್ಸ್ ಯಾವ ಥರ ರೆಡಿ ಇರುತ್ತೆ. ಸೊ ಜಾಬ್ ಜಾಸ್ತಿ ಪ್ಯಾಕೇಜಿಗೆ ಬರುವ ಕಂಪನಿಗೆ ಇಂಟರ್ವ್ಯೂ ಕೊಡುವಾಗ ನಾಲೆಜಬಲ್ ಆಗಿದ್ದರೆ ಡೆಫಿನೆಟ್ಲಿ ಅವ್ರು ಕ್ರ್ಯಾಕ್ ಮಾಡೋಕ್ಕಾಗತ್ತೆ. ಸೊ ದೇ ವಿಲ್ ಗೆಟ್ ಆಪರ್ಚುನಿಟಿ ಇಂಟರ್ನಲಿ, ಅಲ್ಲಿಂದನೇ ಸಿಗುತ್ತೆ ಆಪರ್ಚುನಿಟಿ. ಮತ್ತು ಹೊರಗೆ ಹೋದ್ಮೇಲೆ ಅವ್ರಿಗೆ ಏನು ಹೆದರಿಕೆ ಇರಲ್ಲ, ಜಾಬ್ ಆಗಲ್ಲ ಅಂತ ಒಂದು ಇದು ಹೆದರಿಕೆ ಇರಲ್ಲ. ಡೆಫಿನೆಟ್ಲಿ ಅವರಿಗೆ ಒಂದು ಧೈರ್ಯ ಇರುತ್ತೆ, ನನಗೆ ಒಂದು ಸ್ಕಿಲ್ ಇದೆ, ಇದು ಡಿಮಾಂಡಿಂಗ್ ಇದೆ, ನಾನು ಹೋಗಿ ಯಾವುದೇ ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟರು ಗ್ಲೋಬಲಿ ದೇ ವಿಲ್ ಬಿ ಅಕ್ಸೆಪ್ಟ್ ಮಾಡ್ತಾರೆ ಅವರನ್ನು. ಅದೊಂದು ಬೆನಿಫಿಟ್ ಇದೆ. ಓಕೆ. ಸೊ SAP ಸಿಸ್ಟಮ್ ಅನಾಲಿಸಿಸ್ ಪ್ರೋಗ್ರಾಮ್ ಡೆವಲಪ್ಮೆಂಟ್. ಸೊ ಬೇಸಿಕ್ಲಿ ಅಕ್ರೋನಿಮ್ ತುಂಬ ಚೆನ್ನಾಗಿ ರಿಜಿಸ್ಟರ್ ಆಗಿದ್ದರಿಂದ SAP ಇದೊಂದು ಬಹಳ ಕಾಮನ್ ಟರ್ಮ್, ವೈಡ್ಲಿ ರೆಕಗ್ನೈಸ್ ಆಗಿರುವಂಥ ಒಂದು ಟರ್ಮ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ SAP ಇಸ್ ದ್ಯಾಟ್ ಒಂದಷ್ಟು ಕಂಪನೀಸ್ಗಳು ನಮಗೆ ಈ ಬದಲಾವಣೆಗಳು ಬೇಕು ಅಂತ ಹೇಳಿದಾಗ ಅದನ್ನು ಮಾಡ್ತಾರೆ ಇವರು. ದಟ್ ಈಸ್ ದ ರೀಸನ್ ದೇ ಆರ್ ಎಕ್ಸ್ಟ್ರೀಮ್ಲಿ ರಿಲೆವೆಂಟ್ ಅಲ್ವಾ? ಆದರೆ ಇವಾಗ ನೋಡಿ, AI ವರ್ಲ್ಡಲ್ಲಿ ನಾವಿದ್ದೀವಿ, ಡಿಜಿಟಲೈಸೇಷನ್ ಬಹಳವಾಗಿ ಆಗಿರೋ ಇವತ್ತಿನ ವರ್ಲ್ಡಲ್ಲಿ ಡು ಯು ಥಿಂಕ್ ಇವನ್ ಆಫ್ಟರ್ 5 years ಅಥವಾ 10 years SAP ವಿಲ್ ಸ್ಟಿಲ್ ಬಿ ರೆಲೆವೆಂಟ್? ಡೆಫಿನೆಟ್ಲಿ, ಬಿಕಾಸ್ SAP ಅವರು ನೀವು ನೋಡಿದ ಪ್ರಕಾರ ಎಷ್ಟೊಂದು ERPಗೆ ಮಾರ್ಕೆಟ್ಲಿ ಇದ್ದಾಗ ಟಾಪ್ ERP ಇದೆ SAP. ಸೊ ಅವರು ರೀಇನ್ವೆಸ್ಟ್ ಮಾಡ್ತಾರೆ. ಈಗ ಒಂದು ಇಷ್ಟಂತ ಅವ್ರು ರೆವೆನ್ಯೂ ಈಗ ಜನರೇಟ್ ಮಾಡಿದ್ರು ಒಂದು ಬಿಸ್ನೆಸ್ಸಿಂದ ಅಪ್ಲಿಕೇಶನ್, ಅವರು ಅರ್ಥ ಮಾಡ್ಕೊಳ್ತಾರೆ ಕಸ್ಟಮರ್ ನೀಡ್ನ ಕ್ವಿಕ್ಲಿ. ಈಗ ಅವರು ಕ್ಲೌಡ್ಗೆ ಮೂವ್ ಆಗಿದ್ದಾರೆ SAP ಕೂಡ, ಕ್ಲೌಡಲ್ಲಿ ಕೂಡ ಫೆಸಿಲಿಟೀಸ್ ಇದೆ. ಬಟ್ ಈಗ ಸ್ವಲ್ಪ ಕಸ್ಟಮರ್ಗೆ ಮೂವ್ ಮಾಡೋಕ್ಕೆ ಸ್ವಲ್ಪ ಇಮಿಡಿಯೇಟ್ಲಿ ಚಾಲೆಂಜಸ್ ಆದರೂ, ಬೇರೆ ಬೇರೆ ಟೆಕ್ನಾಲಜಿ ಅವರಿಗೆ ಇರೋದು ಸಿಸ್ಟಮಿಂದ ಮೂವ್ ಮಾಡೋಕ್ಕೆ ಕಷ್ಟ ಆದರೂ, ಬಟ್ SAP ಹ್ಯಾಸ್ ಗಿವನ್ ಈಗ ತುಂಬ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಈಗ AI ಎಲ್ಲ ಬಂದಿದೆಯಲ್ಲ, ಆದರೆ ಆಲ್ರೆಡಿ ಅವರು ಡಿಪ್ಲಾಯ್ ಮಾಡ್ತಿದ್ದಾರೆ. ಕ್ಲೌಡಲ್ಲೂ ಕೂಡ ಡಿಫ್ರೆಂಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಈಗ ಮೈಕ್ರೋಸಾಫ್ಟ್ ಕ್ಲೌಡ್ ಇರ್ಬೋದು, ಅಜೂರ್ ಇರ್ಬೋದು, ಆ ಥರ ತುಂಬ ಕ್ಲೌಡಲ್ಲೂ ಕೂಡ ಇದು SAP ಕನೆಕ್ಟ್ ಆಗುತ್ತೆ. ಮತ್ತು SAP ಇದೆಲ್ಲ ಅದು ಸ್ಟ್ರಾಂಗ್ ಟೆಕ್ನಾಲಜಿಯಿಂದ ಅವರು ಡೆವಲಪ್ ಮಾಡಿದ್ದಾರೆ. ಮತ್ತು ಅವ್ರದ್ದು ಇನೌಸ್ ಟೀಮ್ ಇದೆಲ್ಲ ಡೆವಲಪ್ಮೆಂಟ್ ಟೀಮ್, ದೇ ಹ್ಯಾವ್ ಅ ವೆರಿ ನಾಲೆಜಬಲ್ ಅಬೌಟ್ ಹೌ ಟು ಡೆವಲಪ್ ಆಸ್ ಪರ್ ದ ಕಸ್ಟಮರ್ ರಿಕ್ವೈರ್ಮೆಂಟ್. ಮತ್ತು ಈಗ ಯೋಚನೆ ಮಾಡಿ, ನಾನೀಗ ಒಂದು ಇದೇ ಕನ್ಸಲ್ಟಿಂಗಲ್ಲಿ SAPಯಲ್ಲೇ ನಾನು ಬಿಲೀವ್ ಮಾಡಿ ನಂಬ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಯೋಚನೆ ಮಾಡಿ ಎಷ್ಟು ನನಗೆ ಟ್ರಸ್ಟ್ ಇರುತ್ತೆ ಒಂದು ಕಂಪ್ನಿ ಮೇಲೆ. ಯಾಕಂದರೆ ಅವರು ಅಷ್ಟೊಂದು ಸಪೋರ್ಟ್ ಸಿಸ್ಟಮ್ ಆಗಿ ಕೊಡ್ತಾರೆ. ಯಾವುದೋ ಒಂದು ಎಂಪ್ಲಾಯ್ಮೆಂಟ್ಗೆ ಇರ್ಬೋದು, ಇಲ್ಲಾಂದರೆ ಒಂದು ಇಂಡಿಪೆಂಡೆಂಟ್ ಆಗಿ ಕನ್ಸಲ್ಟೆಂಟ್ ಆಗಬೇಕಾದ್ರೂ, ಫ್ರೀಲಾನ್ಸರ್ ಆಗಿ ಕೆಲಸ ಮಾಡಬೇಕಾದ್ರೂ ಆ ಟ್ರಸ್ಟಲ್ಲಿ ನೀವು ಅದನ್ನು ಕಂಟಿನ್ಯೂ ಮಾಡ್ತಾರೆ. ಎಷ್ಟೋ ಜನ ನೋಡಿದ್ದೀನಿ ಒಂದೇ ಕಂಪ್ನಿಯಲ್ಲಿ 25-30 years ಕೂಡ ವರ್ಕ್ ಮಾಡಿದ್ದಾರೆ ವಿದೌಟ್ ಎನಿ ಜಾಬ್ಲೆಸ್ ಆರ್ ಇಶ್ಯೂಸ್. ಯಾಕಂದರೆ ಎವ್ರಿ ಇಯರ್ ದೇ ಆರ್ ಗೋಯಿಂಗ್ ಟು ಗೆಟ್ ಸಚ್ ಎಕ್ಸ್ಪೀರಿಯನ್ಸ್ ಆರ್ ಮೇ ಬಿ ಅಪ್ ಸ್ಕಿಲ್ ಆಗ್ತಾ ಇರ್ತಾರೆ. ಮತ್ತು SAP ವಿಲ್ ರಿಲೀಸ್ ಆಲ್ ದ ನಾಲೆಜ್ ಬ್ಯಾಂಕ್ ಆಲ್ಸೋ. ಈಗ ನೀವು SAP ವೆಬ್ಸೈಟ್ಗೆ ಹೋದರೆ ಅಲ್ಲೆಲ್ಲ ಸಿಗುತ್ತೆ ನಿಮಗೆ. SAP help.sap.com ಅಂತಿದೆ, ಆ ಥರ ನಾಲೆಜ್ ಬ್ಯಾಂಕ್ ಎಲ್ಲ ಸಿಗುತ್ತೆ. ಯಾರು ಬೇಕಾದ್ರೆ ಹೋಗಿ ಫ್ರೀಯಾಗಿ ಕಲಿತ್ಕೋಬೋದು. ಸೊ ಆ ಥರ ಚಾಲೆಂಜಸ್ ಆಗಲ್ಲ. ಇನ್ನೊಂದ್ಸಲ ವೆಬ್ಸೈಟ್ ಹೇಳ್ಬಿಡಿ. help.sap.com. help.sap.com. ಆ್ಯಂಡ್ ಲರ್ನಿಂಗ್ ಹಬ್ ಅಂತಲೇ ಇದೆ, ಅಲ್ಲಿ ಕೂಡ ಹೋಗಿ ಕಲಿಬೋದು. ಈ ಜರ್ಮನ್ ಬೇಸ್ಡ್ ಕಂಪ್ನಿ ಆಗಿರೋದಕ್ಕೋಸ್ಕರ ಅಲ್ಲಿ ಅವ್ರಿಗೆ ಕಷ್ಟ ಆಗುತ್ತೆ ಕೆಲವರಿಗೆ ಅರ್ಥ ಮಾಡೋಕ್ಕೆ ಕಾನ್ಸೆಪ್ಟ್ ಎಲ್ಲ, ಅವ್ರದ್ದೆಲ್ಲ ವರ್ಡಿಂಗ್ಸ್ ಇಂಗ್ಲೀಷ್ ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವು ಕಲಿಯೋವರಿಗೆ. ಬಟ್ ನಾವು ಅಸಿಸ್ಟ್ ಮಾಡ್ತೀವಿ. ಮತ್ತು ಸರ್ಟಿಫಿಕೇಷನ್ ಮಾಡಬೇಕಾದ್ರೂ ಅವ್ರ ಲರ್ನಿಂಗ್ ಹಬ್ಬಲ್ಲಿ ಹೋಗಿ ಸರ್ಟಿಫಿಕೇಷನ್ ಮಾಡ್ಬೋದು SAPದು. ಸೊ ಎವ್ರಿಥಿಂಗ್ ಈಸ್ ಲೈಕ್ ಟ್ರಾನ್ಸ್ಪರೆಂಟ್ಲಿ ಅವೈಲೇಬಲ್ ಫಾರ್ SAP. ಸೊ ಯಾರು ಕೂಡ ಅದನ್ನು ಏನು ಹೇಳ್ತಾರೆ ಚೇಂಜ್ ಮಾಡೋಕ್ಕೆ ಅವ್ರ ಸಿಸ್ಟಮ್ ಏನು ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಈಗ ಸ್ಟೂಡೆಂಟ್ಸ್ ಇರ್ಬೋದು, ವರ್ಕಿಂಗ್ ಪ್ರೊಫೆಷನಲ್ ಇರ್ಬೋದು, ಅವರು ಫಾಲೋ ಮಾಡಿದರೆ ದೇ ಕ್ಯಾನ್ ರೈಟ್ ಅನ್ ಎಕ್ಸಾಮ್ ಆಲ್ಸೋ, ಗ್ಲೋಬಲ್ ಎಕ್ಸಾಮ್ ಕೂಡ ಅವ್ರು ಬರೀಬೋದು. ಬಟ್ ನನ್ನ ಪ್ರಕಾರ ಎಕ್ಸ್ಪೀರಿಯನ್ಸ್ ಜಸ್ಟ್ ಚೆನ್ನಾಗಿದ್ದರೆ ಜಾಬ್ ಬೇಗ ಸಿಗುತ್ತೆ. ಮ್ಯಾಂಡೇಟ್ರಿ ಏನಿಲ್ಲ ಸರ್ಟಿಫಿಕೇಷನ್ ಮಾಡಬೇಕಂತ.
SAP ಅಲ್ಲಿ ಆ ಥರ ಓಕೆ ಸೊ ERP ಅಂತ ತಗೊಂಡಾಗ SAP ಪ್ರಾಮಿನೆಂಟ್ ಆಗಿರುವಂಥದ್ದು, ಬಟ್ ಇದನ್ನು ಹೊರತುಪಡಿಸಿ ಒರಾಕಲ್ ಕ್ಲೌಡ್ ERP ಇದೆ, ರೈಟ್, ಮೈಕ್ರೋಸಾಫ್ಟ್ ಡೈನಮಿಕ್ಸ್ 365 ಇದೆ, ನೆಟ್ಸೂಟ್ ಇದೆ, ಅಕ್ಯುಮ್ಯಾಟಿಕಾ ಇದೆ, ಇನ್ಫರ್ ಇದೆ, ಎಪಿಕಾರ್ ಇದೆ, ಸೇಜ್ X3, ಸಿಸ್ ಪ್ರೋ ಎಲ್ಲ ಹೌದು, ಎಲ್ಲ ಕರೆಕ್ಟ್ ಆಗಿದೆ. ಓಕೆ. ಸೊ ಇಷ್ಟ್ರ ಮಧ್ಯೆ ಯಾಕೆ ಜನ SAP ನ ಹೆಚ್ಚಾಗಿ ಚೂಸ್ ಮಾಡ್ತಿದ್ದಾರೆ? ಓಕೆ, ಈಗ ಎಲ್ಲ ERP ನೀವು ಹೇಳಿದ್ದಲ್ಲ ಅದೆಲ್ಲ ಟಾಪ್ ಇತ್ತು ಒಂದು ಟೈಮಲ್ಲಿ. ಒರಾಕಲ್ ಈಸ್ ಅ ವೆರಿ ಟಾಪ್ ಇನ್ ದ ಮಾರ್ಕೆಟ್ ಆ್ಯಂಡ್ ವೇರ್ SAP ವಾಸ್ ನಾಟ್ ರಿಯಲಿ ಗ್ರೇಟ್ ದ್ಯಾಟ್ ಮಚ್. ಸೊ ದೆನ್ ಅವರು ಅದನ್ನು SAP ಅವರು ರೆಗ್ಯುಲರ್ ಆಗಿ ರಿಲೀಸ್ ಮಾಡ್ತಾ ಅಪ್ಡೇಟ್ ಮಾಡ್ತಾ ಹೋಗ್ತಾಗ ಒರಾಕಲ್ ಜೊತೆ ಅವ್ರ ಕಾಂಪಿಟೇಷನ್ ಇದ್ದಾಗ ಒರಾಕಲ್ ಮತ್ತು SAP ಈಗ ನಾರ್ಮಲಿ ಕಾಂಪಿಟೇಟರ್ ಆಗಿದ್ದಾರೆ. ಮತ್ತೆ SAP ಅವರು ಒರಾಕಲ್ ಡಾಟಾಬೇಸ್ ಯೂಸ್ ಮಾಡ್ತಿದ್ರು ಒಂದು ಟೈಮಲ್ಲಿ. ಒರಾಕಲ್ ಮತ್ತೆ SQL ಈಸ್ ಪಾರ್ಟ್ ಆಫ್ ವಾಟ್ MS ಮೈಕ್ರೋಸಾಫ್ಟ್ ಅಲ್ವಾ. ಸೊ ದೇ ಯೂಸ್ ಟು ಫಾಲೋ ದೇರ್ ಡಾಟಾಬೇಸ್. ಈವನ್ ದೇ ಆರ್ ERP ಕಾಂಪಿಟೇಟರ್ಸ್ ಆಲ್ಸೋ ದೇ ಯೂಸ್ ಟು ಸಪೋರ್ಟ್ ಈಚ್ ಅದರ್. ಬಟ್ SAP HANA ಅಂತ DB ಯೂಸ್ ಮಾಡಿದ್ರು, ಅಂದ್ರೆ ಇಂಪ್ಲಿಮೆಂಟ್ ಮಾಡಿದ್ರು ಅವ್ರದ್ದು ಓನ್ ಆಗಿ. SAP S/4HANA ಅಂತ, ಇಟ್ಸ್ ಅ ಹೈ ಪರ್ಫಾರ್ಮೆನ್ಸ್ ಅನಾಲಿಟಿಕಲ್ ಅಪ್ಲಯನ್ಸ್ ಅಂತ DB ಅವ್ರದ್ದೇ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಆಮೇಲೆ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಈಗ ಆಲ್ಮೋಸ್ಟ್ 9 years ಆಯಿತು ಮಾರ್ಕೆಟಲ್ಲಿ. ಸೊ ಮತ್ತು ಇಂಟರ್ಫೇಸ್ ಕೂಡ ಅಷ್ಟೇ SAP ಅಲ್ಲೆಲ್ಲ ಅವರು ರಾಬಸ್ಟ್ ಆಗಿ ಡಿಸೈನ್ ಮಾಡ್ತಾರೆ. ಸೊ ಈಗ ನೀವು ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಇಲ್ಲಾಂದರೆ ಡಾಟಾ ಲೀಕೇಜ್ ಇರ್ಬೋದು, ಯಾವುದೇ ಒಂದು ಪ್ರಾಬ್ಲಮ್ ಇದ್ದಾಗ ಬಿಗ್ ಕಂಪನೀಸ್ ಎಲ್ಲ ಈಗ ಎಷ್ಟೋ ಒಂದು $1 million ಅಲ್ಲೆಲ್ಲ ಅವ್ರ ಬಿಸ್ನೆಸ್ ಇರುತ್ತೆ. ಸೊ ಆವಾಗ ಏನಾಗ್ತಾರೆ, ಅವರು ಟ್ರಸ್ಟ್ ಮಾಡೋದು ಕಂಪನಿ ಬಂದ್ಬಿಟ್ಟು SAP ಫಸ್ಟ್. ಸೊ ಕಾಸ್ಟ್ ಹೈ ಇದ್ರೂ ದೇ ವಿಲ್ ಗೋ ವಿತ್ ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್. ಈಗ ಎಕ್ಸಾಂಪಲ್ ನೀವೇ ತಗೊಳ್ಳಿ, ಈಗ ಒಂದು ಮರ್ಸಿಡೀಸ್ ಬೆಂಝ್ನ ಬೈ ಮಾಡ್ತೀರಾ ಆದರೆ ನೀವು, ಸೊ ನೀವು ಎವ್ರಿ ಇಯರ್ ಅದನ್ನು ಸರ್ವಿಸ್ ಕೊಡಬೇಕು, ನೀವು ಅದನ್ನು ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. ಅವಾಗ ನಿಮಗೆ ಆ ಫೀಲ್, ಆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇವನ್ SAP ಆಲ್ಸೋ ದ ಕಾಸ್ಟ್ ಇಸ್ ಹೈಯರ್ ಆದ್ರೂ ದೇ ವಿಲ್ ಗಿವ್ ಅ ಗುಡ್ ಸರ್ವಿಸ್ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ಆ ಸ್ಟೇಟಸ್ ಪ್ರಕಾರ ಅವರು ಸರ್ವಿಸ್ ಕೊಡ್ತಾರೆ. ಅದಂತೇಳಿ ಬೇರೆ ERP ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಎಲ್ಲ ERP ಅದರದ ಒಂದು ವ್ಯಾಲ್ಯೂ ಇರುತ್ತೆ. ಈಗ ಒರಾಕಲಲ್ಲಿ ನೀವು ಫಿನಾನ್ಷಿಯಲ್ ಸೈಡ್ ಹೋದರೆ ಒರಾಕಲ್ ಇಸ್ ರಿಯಲಿ ಗುಡ್ ERP ಫಾರ್ ಮೆನಿ ಕಂಪನೀಸ್. ದೇ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ, ಈಗ ಮ್ಯಾನುಫ್ಯಾಕ್ಚರಿಂಗಲ್ಲೆಲ್ಲ ಜಾಸ್ತಿ ಅವ್ರದ್ದು ಇಲ್ಲ, ಬಿಗ್ ಏನು ERP ಬೇಕಾಗಿಲ್ಲ ಅಂದರೆ ಒರಾಕಲ್ ನೆಟ್ಸೂಟ್ ಎಲ್ಲ ಇಟ್ಸ್ ರಿಯಲಿ ಗುಡ್. ಈಗ ಇನ್ಶೂರೆನ್ಸ್ ಕಂಪ್ನಿ ಇರ್ಬೋದು, ಫಿನಾನ್ಷಿಯಲ್ ಫರ್ಮ್ಸ್ ಇರ್ಬೋದು, ಆ ಥರ ಕಂಪ್ನೀಸ್ಗೆಲ್ಲ ದೇ ಕ್ಯಾನ್ ಗೋ ವಿತ್ ದ ಒರಾಕಲ್ ಡೆಫಿನೆಟ್ಲಿ. ಮತ್ತು ಇನ್ಫಾರ್ ಇದು MS ಡೈನಾಮಿಕ್ಸ್, ಆಮೇಲೆ ಇನ್ಫಾರ್ಮ್ಯಾಟಿಕಾ, ಝೋಹೋ ಅಂತ ಬಂದಿದೆ ಇಂಡಿಯನ್ ERP, ದಟ್ ವಾಸ್ ರಿಯಲಿ ಡೂಯಿಂಗ್ ಗುಡ್. ಮತ್ತೆ ಓಡು ಅಂತ ಈಗ ರಿಲೀಸ್ ಮಾಡಿದ್ದಾರೆ. ಓಡು ಇಸ್ ಲೈಕ್ ಇಂಟರ್ನ್ಯಾಷನಲ್ ಅಪ್ಲಿಕೇಶನ್ ERP, ಬಟ್ ನೌ ದೇ ಆರ್ ಇಂಪ್ಲಿಮೆಂಟಿಂಗ್ ಇನ್ ಇಂಡಿಯಾ. ಇಂಡಿಯನ್ ಮಾರ್ಕೆಟ್ ಇಸ್ ಗುಡ್ ಫಾರ್ ಎವ್ರಿ ERP ಕಂಪನಿಗೆ. ಎಲ್ಲರೂ ಈಗ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಬೇರೆ ಬೇರೆ ಕಂಟ್ರಿ ಕಂಪೇರ್ ಮಾಡಿದರೆ. ಓಕೆ, ಸೊ ಒಂದು ಬಿಸ್ನೆಸ್ನ ಕೋರ್ ಪ್ರಾಸೆಸ್ ಮೇಂಟೈನ್ ಮಾಡೋದಕ್ಕೆ ERP ಹೆಲ್ಪ್ ಮಾಡುತ್ತೆ, ಹೂ ಡೋಂಟ್ ನೋ. ಆ್ಯಂಡ್ ಅದರಲ್ಲಿ ಮುಖ್ಯವಾದ್ದು SAP, ಆಸ್ ವಿ ಸ್ಪೋಕ್ ಅಬೌಟ್ ಇಟ್. ನಮ್ಮ ಭಾರತೀಯರ ಸ್ಪೆಂಡಿಂಗ್ ಕೆಪಾಸಿಟಿ ಆಕ್ಚುಲಿ ಇವಾಗ ಜಾಸ್ತಿ ಆಗಿದೆ ಹಿಂದೆಂದಿಗಿಂತಲೂ. ಸೊ ವೆನ್ ಯು ಸೆಡ್ SAP ಸ್ವಲ್ಪ ಎಕ್ಸ್ಪೆನ್ಸಿವ್ ಕಂಪೇರ್ ಟು ಅದರ್ಸ್ ಅಂದಾಗ ಜನರಿಗೆ ಯಾವತ್ತೂ ಒಳ್ಳೆ ಕ್ವಾಲಿಟಿ ಬೇಕು, ಸ್ವಲ್ಪ ಎಕ್ಸ್ಟ್ರಾ ಕೊಡೋದಕ್ಕೂ ರೆಡಿ ಇರ್ತಾರೆ. ಬಟ್ ಇವಾಗ ನೋಡಿ, ಎಟ್ಟೆ ಕಂಪನೀಸ್ ಅಂತ ತಗೊಂಡಾಗ ನಮ್ಮ ಬೆಂಗಳೂರಲ್ಲೇ IT ಕ್ಯಾಪಿಟಲ್, ಸಿಲಿಕಾನ್ ವ್ಯಾಲಿ, ಬೆಂಗಳೂರಲ್ಲಿ ಎಷ್ಟು ಕಂಪನೀಸ್ ಇದೆ. ಅದರಲ್ಲಿ ಯಾಕೆ ಒಬ್ಬ ಪರ್ಸನ್ SAP ಕೋರ್ಸ್ ಯಾವುದೇ ಮಾಡಬೇಕಂತಿದ್ರು ಟ್ಯಾಗ್ ಸ್ಕಿಲ್ಸ್ನ ಚೂಸ್ ಮಾಡಬೇಕು? ಹೌ ಡಿಫ್ರೆಂಟ್ ಆರ್ ಯು ಫ್ರಮ್ ಅದರ್ ಕಂಪನೀಸ್? ಓಕೆ, ಈಗ ನೀವು ಬೇರೆ ಬೇರೆ ಎಡ್ಟೆಕ್ ಕಂಪೇರ್ ಮಾಡಿದಾಗ ಎಲ್ಲ ಎಡ್ಟೆಕ್ಕಲ್ಲೂ ಅವರು ಒಂದು ಎಶ್ಯೂರೆನ್ಸ್ ಕೊಡ್ತಾರೆ, ನಾವು ಈ ಥರ ಕವರೇಜ್ ಮಾಡ್ತೀವಿ, ಈ ಥರ ಕಂಟೆಂಟ್ ಕೊಡ್ತೀವಿ, ನಾವು ನಿಮಗೆ ಜಾಬ್ ಪ್ಲೇಸ್ಮೆಂಟ್ ಕೊಡ್ತೀವಿ, ಎಶ್ಯೂರೆನ್ಸ್ ಎಲ್ಲ ಕೊಡ್ತಾ ಎಲ್ಲ ಹೇಳ್ತಾರೆ. ಬಟ್ ರಿಯಲ್ ಆಗಿ ಅವರು ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಒಂದು ಪ್ರಾಜೆಕ್ಟಲ್ಲಿ ಹೇಗೆ ಕೆಲಸ ಮಾಡಬೇಕಂತ ವೆರಿ ಲೆಸ್ ಕಂಪನೀಸ್ ಆರ್ ಪ್ರಮೋಟಿಂಗ್ ಟುಡೇ. ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಆರ್ ಆಲ್ವೇಸ್ ಜಸ್ಟ್ ಟು ಟ್ರೈ ಟು ಕವರ್ ದ ಟಾಪಿಕ್ಸ್ ಆರ್ ಫಿನಿಶ್ ದ ಬಿಸ್ನೆಸ್ ವಿದಿನ್ ಎ ಮಂತ್ ಆರ್ 2 months. ದೇ ವಾಂಟ್ ಟು ಕಂಪ್ಲೀಟ್ ದ ಪ್ರೊಸೆಸ್. ಬಟ್ ನಾವು ಹೇಗೆ ಸರ್ವ್ ಮಾಡ್ತೀವಿ ಅಂದರೆ, our intention is not to complete the training or course completion. Even we explain about the fact ಹೇಗೆ ವರ್ಕ್ ಆಗುತ್ತೆ. We always focus about the knowledge to gain and hands-on experience. ಫಸ್ಟ್ ನಾಲೆಜ್ ಮತ್ತು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮತ್ತು ಪ್ರಿಪರೇಷನ್ ಎಲ್ಲ ಬಂದಾಗ ವಿ ವಿಲ್ ಪ್ರಿಪೇರ್ ದಮ್ ಆಸ್ ಗ್ಲೋಬಲಿ ಎಕ್ಸೆಪ್ಟ್ ಆಗೋ ಥರಕ. ನನಗೆ ಈಗ ಇದೇ ಕಂಪ್ನಿ ರೆಡಿ ಇದೆ, ಇದೇ ಕಂಪ್ನಿ ರೆಡಿ ಇದೆ ಅಂತ ಹೇಳಲ್ಲ. ಕೆಲವು ಇದರಲ್ಲಿ ಇನ್ಸ್ಟಿಟ್ಯೂಟಲ್ ಕಂಪ್ನಿಲಿ ಹೇಳ್ತಾರೆ ನಮ್ಮ ಹತ್ರ ಒಂದು 20 ಕಂಪ್ನಿ ಇದೆ, 30 ಕಂಪ್ನೀಸ್ ಇದೆ ಅಂತ ಹೇಳ್ತಾರೆ. ಬಟ್ ವಿ ವಿಲ್ ಪ್ರಿಪೇರ್ ಫಾರ್ ಆಲ್ ದ ಕಂಪ್ನೀಸ್. ದೇ ಕ್ಯಾನ್ ಗೋ ಆ್ಯಂಡ್ ಅಟೆಂಡ್ ದ ಇಂಟರ್ವ್ಯೂ. ಸೊ ವಿ ವಿಲ್ ನಾಟ್ ರಿಸ್ಟ್ರಿಕ್ಟ್, ಲಿಮಿಟ್ their knowledge to gain. ಆಮೇಲೆ ನಾವು ಒಂದು 3 months, 6 months, 9 months, 12 months ಆ ಥರ ರೆಗ್ಯುಲರಾಗಿ ಅವ್ರಿಗೆ ನಾವು ಪುಷ್ ಮಾಡ್ತಾ ಇರ್ತೀವಿ. ಮತ್ತು ಅವ್ರ ಜಾಬ್ ಆಗೋ ತನಕ ಅವ್ರು ಬರ್ಬೋದು ವಾಪಸ್ ಕ್ವಶನ್ಸ್ ಕೇಳೋಕ್ಕೆ, ಇದು ಡಿಸ್ಕಸ್ ಮಾಡೋಕ್ಕೆ. ಮತ್ತು ಇಂಟರ್ವ್ಯೂ ಹೋದಾಗ JD ಅವ್ರಿಗೆ ಅರ್ಥ ಆಗಿಲ್ಲ, ಡಿಸ್ಕಷನ್ಸ್ ಬಂದರೆ ಬರ್ತಾರೆ. ಮತ್ತು ರೆಗ್ಯುಲರಾಗಿ ಮಾಕ್ ಇಂಟರ್ವ್ಯೂಸ್ ಜಾಸ್ತಿ ಕೊಡ್ತೀವಿ. ಓಕೆ, ಮತ್ತು ವಿಲ್ ಗಿವ್ ದಟ್ ಕೈಂಡ್ ಆಫ್ ಫ್ರೆಂಡ್ಲಿ ಎನ್ವೈರ್ಮೆಂಟ್. ವಿಲ್ ನಾಟ್ ಡಿಫರೆನ್ಷಿಯೇಟ್ ಲೈಕ್ ಓಕೆ ನೀನು ಕಲಿತಿದ್ಯಾ, ಇವರು ಮೆಂಟರ್ ಆ ಥರ ಎಲ್ಲ. ವಿಲ್ ಮೇಕ್ ದೆಮ್
ಬಿ ಇನ್ ಸೇಮ್ ಸಿಸ್ಟಮ್ ಈ ಥರ ಕುತ್ಕೊಂಡು ನಾವು ಅವ್ರಿಗೆ ಸ್ವಲ್ಪ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ. ಮತ್ತು ಅವ್ರ ಏಜ್ ಲಿಮಿಟಿಗೆ ಅಂದರೆ ಪ್ರಕಾರ ನಾವು ಮೆಂಟರ್ಸ್ನ ಚೂಸ್ ಮಾಡಿ ಕೊಡ್ತೀವಿ. ಸೊ ದೇ ಕ್ಯಾನ್ ಸ್ಪೀಕ್ ವೆರಿ ಕಾನ್ಫಿಡೆಂಟ್ಲಿ. ದೇ ವಿಲ್ ನಾಟ್ ಹ್ಯಾವ್ ಅ ಹೆಸಿಟೇಷನ್ ಆಫ್ ಸ್ಪೀಕಿಂಗ್ ಟು ಕೋಚ್ ಆರ್ ಮೆಂಟರ್. ರೈಟ್, ಜನರಲ್ ಏನು ಮಾಡ್ತಾರೆ, ಬೇರೆ ಬೇರೆ ಆರ್ಗನೈಸೇಷನ್ ನಾನು ನೋಡಿದ ಪ್ರಕಾರ ಸೀನಿಯರ್ ಎಕ್ಸ್ಪೀರಿಯನ್ಸ್ ಅವ್ರನ್ನ ಡೈರೆಕ್ಟ್ಲಿ ಕೋಚ್ ಮಾಡಿಸ್ತಾರೆ. ಬಟ್ ನಾವೇನು ಮಾಡ್ತೀವಿ ಅಂದರೆ 3 phases ಮಾಡ್ತೀವಿ. ಫಸ್ಟ್ ಒಂದು ಫೇಸಲ್ಲಿ ಬೇಸಿಕ್ನ ಹೇಳ್ಕೊಡೋಕ್ಕೆ, ಸೆಕೆಂಡ್ ಫೇಸಲ್ಲಿ ಸ್ವಲ್ಪ ಸೀನಿಯರ್ ಲೆವೆಲ್ ಬಂದ್ಬಿಟ್ಟು ಅವ್ರಿಗೆ ಇಂಟರ್ವ್ಯೂ ಮಾಡೋದು, ಡಿಸ್ಕಸ್ ಮಾಡೋದು. ದೆನ್ ಲಾಸ್ಟ್ಲಿ ಐ ವಿಲ್ ಬಿ ದೇರ್ ಫಾರ್ ದೆಮ್ ಟು ಎಜುಕೇಟ್ ಆರ್ ಮೇಬಿ ಅಸಿಸ್ಟ್ ಆರ್ ಸಪೋರ್ಟ್. ಇನ್ ಬಿಟ್ವೀನ್ ಐ ವಿಲ್ ಬಿ ಕನೆಕ್ಟಿಂಗ್ ಆ್ಯಂಡ್ ಟಾಕಿಂಗ್ ಟು ದೆಮ್ ಆಲ್ಸೋ. ಇವನ್ ಐ ವಿಲ್ ಡೂ ಮೈ ಓನ್ ಬ್ಯಾಚಸ್ ಬೇಸ್ಡ್ ಆನ್ ದ ಟೈಮ್ availability. So that's the difference. You can see the company founder and CEO also go and just work with the requirements, whether it is students or working professionals or maybe company requirement also. I'll be involving in the process to give them good information or knowledge on the subject. Okay. There's a difference. So ಎರಡು ಥರ, ಒಂದು ಕ್ಯಾಟಗರಿ ಬಂದು ಅವರೇ ಯಾವುದೋ ಒಂದು ಕಂಪನಿಲಿ ಕೆಲಸ ಮಾಡ್ತಾ ಇರ್ತಾರೆ, ನಾನು ಇದನ್ನು ಕಲಿಬೇಕು ಅಂತ ಹೇಳಿ ನಿಮ್ಮ ಹತ್ರ ಬರ್ತಾರೆ. ಎರಡನೇದು ಕಂಪನೀಸ್ ನಿಮ್ಮನ್ನ ಅಪ್ರೋಚ್ ಮಾಡುತ್ತೆ ಸೇಯಿಂಗ್ ನಮ್ಮ ಎಂಪ್ಲಾಯೀಸ್ನ ನೀವು ಟ್ರೈನ್ ಮಾಡಿ ಅಂತ. ರೈಟ್, ಇವಾಗ ಲೆಟ್ಸ್ ಅಸ್ಯೂಮ್ ಎಲ್ಲರಿಗೂ ಒಂದು ಮ್ಯಾಂಡೇಟ್ SAP ಟ್ರೈನಿಂಗ್ ಕೊಡಿಸ್ತೀವಿ ಅಂತ. ಬಟ್ ಸ್ಟಿಲ್ ಹೌ ಕ್ಯಾನ್ ಒನ್ ಸ್ಟ್ಯಾಂಡ್ ಔಟ್? ಇವಾಗ 10 ಜನ ಇದ್ದಾರೆ, 10 ಜನಕ್ಕೆ SAP ಟ್ರೈನಿಂಗ್ ಆಗಿದೆ, ಅದ್ರಲ್ಲಿ ಹೌ ಡು ಯು ಸ್ಟ್ಯಾಂಡ್ ಔಟ್? ಓಕೆ, ಇದು ಒಳ್ಳೆ ಕ್ವಶನ್. ಯಾಕಂದ್ರೆ ಎಲ್ಲರ ಜೊತೆ ನೀವು ಹೋಗಿ ಕಾಂಪೀಟ್ ಮಾಡುವಾಗ ನೀವು ಹೇಗೆ ಡಿಫ್ರೆಂಟ್ ಇರ್ತೀರ ಅಂತ ಕೇಳಿದಾಗ, ಸೊ ನೀವು ಅವಾಗ ಒಂದೆರಡು ಕ್ಲೈಂಟ್ ಸ್ಪೆಸಿಫಿಕ್ ಇಂಡಸ್ಟ್ರಿ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಆ್ಯಡ್ ಆನ್ ಮಾಡಬೇಕು. ಈಗ ಎಲ್ಲರೂ ಕೋರ್ಸ್ ಮಾಡಿದ್ದಾರೆ, 10 ಜನ ಕೋರ್ಸ್ ಮಾಡಿದ್ದಾರೆ, ನೀವೀಗ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕೆ ಇದು ಸಮ್ ಪ್ಯಾಕೇಜ್ ಅಲ್ವಾ. ಡೆಫಿನೆಟ್ಲಿ ಯು ಶುಡ್ ರಿಸರ್ಚ್ ಮೋರ್ ಆನ್ ಎಕ್ಸಿಸ್ಟಿಂಗ್ ಈಗ ಬಿಸ್ನೆಸ್ ಏನಾಗ್ತಿದೆ ಅದನ್ನ ನಾಲೆಜ್ನ ಗೈಡ್ ತಗೊಂಡು ಯು ಕ್ಯಾನ್ ಆ್ಯಡ್ ಆನ್ ಆ್ಯಂಡ್ ಯು ಕ್ಯಾನ್ ಟ್ರೈ ಔಟ್ ದ ಸೇಮ್. ಇಲ್ಲಾಂದ್ರೆ ಇಂಟಿಗ್ರೇಷನ್ ಕಲಿಬೇಕು. ಈಗ ನೋಡಿ, ಎಲ್ಲರೂ ಒಂದೊಂದು ಮಾಡೆಲ್ ಕಲ್ತ್ಕೊಂಡ್ರೆ, ಎಲ್ಲರೂ 10 ಜನ ಒಂದು ಮಾಡೆಲ್ ಕಲ್ತ್ಕೊಂಡಿದ್ದಾರೆ, ಬಟ್ ಅವರಿಗೆ ಇಂಟಿಗ್ರೇಷನ್ ಆಫ್ ಫಿನಾನ್ಸ್ ಗೊತ್ತಿಲ್ಲ, ಇಂಟಿಗ್ರೇಷನ್ ಆಫ್ there are technical terms are there, right? So integration knowledge you gain ಮಾಡಬಹುದು additionally. So then you can go and just compete with the other 10 out of the ಈಗ ಹೊರಗಡೆ ನೀವು ಕಾಂಪೀಟ್ ಮಾಡೋಕ್ಕಾಗುತ್ತೆ. ಓಕೆ, ಆ್ಯಂಡ್ ಆಲ್ಸೋ SAP ಮೇನ್ ಇರಬಹುದು ERPಸ್ಗಳಲ್ಲಿ, ಬಟ್ ಇನ್ನೂ ಸಾಕಷ್ಟು ಇದೆ. ಡು ಯು ಥಿಂಕ್ SAP ಜೊತೆ ನಾನು ಇನ್ನೂ ಒಂದೆರಡು ಬೇರೆದು ಮಾಡಿಕೊಂಡ್ರೆ ಇಟ್ ವಿಲ್ ಜಸ್ಟ್ ಆ್ಯಡ್ ಆನ್ ಟು ಮೈ ಸ್ಕಿಲ್ಸ್ ಅಂತ ಅನ್ಸತ್ತಾ? ಹೌದು, ಈಗ SAPನೂ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇನ್ನೊಂದು ನೀವು ERP ಈಗ ಇಂಟರ್ಫೇಸ್ ERP ಬರುತ್ತೆ, ಟೆಕ್ನಿಕಲ್ ವರ್ಡ್ ಯೂಸ್ ಮಾಡಲ್ಲ. ಬಟ್ ಈಗ ನಾವು ಯೋಚನೆ ಮಾಡಿ, ನಿಮ್ಗೊಂದು ಸಪ್ಲೈಯರ್ ಈಗ ಒಂದು ನಂದಿನಿ ಮಿಲ್ಕ್ ಅಂತ ತಗೊಳ್ಳಿ ಆಸ್ ಎಕ್ಸಾಂಪಲ್. ನಂದಿನಿ ಮಿಲ್ಕ್ ಇಸ್ ಎ ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ಸೊ ದೇ ವಿಲ್ ಸಪ್ಲೈ ದ ಸರ್ವಿಸ್, ಲೈಕ್ ಕಳಿಸ್ತಾರೆ ನಿಮ್ಮ ಇದಕ್ಕೆ ಮನೆಗೆ. ಸೊ ಈಗ ಅದನ್ನು ಸಪ್ಲೈ ಮಾಡೋಕ್ಕೆ ಲಾಜಿಸ್ಟಿಕ್ಸ್ ಬೇಕಲ್ಲ, ಒಂದು ಟ್ರಾನ್ಸ್ಪೋರ್ಟೇಷನ್ ಮ್ಯಾನೇಜ್ಮೆಂಟ್ ಬೇಕೇ ಬೇಕು. ಸೊ ಅವ್ರು ಬೇರೆ ಬೇರೆ ಲಾಜಿಸ್ಟಿಕ್ಸ್ ಇದನ್ನ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. SAP ಯೂಸ್ ಮಾಡ್ತಾರೆ ಅವರು, ಖಂಡಿತ ಅವ್ರ ಹತ್ರ SAP S/4HANA ಈ ಥರ ಇರುತ್ತೆ ಅಪ್ಲಿಕೇಶನ್. ಅದ್ರ ಜೊತೆ ಬೇರೆ ಇಂಟರ್ಫೇಸ್, ಬೇರೆ ಸಿಸ್ಟಮ್ ಜೊತೆ ಲಾಜಿಸ್ಟಿಕ್ಸ್ ಆಕ್ಟಿವಿಟಿ ಮಾಡೋದು ಒಂದು ಅಪ್ಲಿಕೇಶನ್ ಇರ್ಬೋದು. ಸೊ ಅದು ಕಲ್ತ್ಕೊಂಡು ಒಳ್ಳೇದು, ಹೇಗೆ ವರ್ಕ್ ಆಗುತ್ತೆ. ಈಗ ಒಂದು ಯೋಚನೆ ಮಾಡಿ, ಈಗ ಒಂದು SAP ಅಂತ ಒಂದು ಸಾಫ್ಟ್ವೇರ್ ಇದೆ, ಈಗ ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್ ಒಂದು ಬೇರೆ ಅಪ್ಲಿಕೇಶನ್ ಇದೆ. ಸೊ ಇದು ಇಂಟಿಗ್ರೇಟ್ ಮಾಡಬೇಕು ಹೇಗೆ. ಈಗ DHL ತಗೊಳ್ಳಿ, FedEx ತಗೊಳ್ಳಿ, ಇದೆಲ್ಲ ಲಾಜಿಸ್ಟಿಕ್ಸ್ ಕಂಪನಿ. ಡೆಫಿನೆಟ್ಲಿ ದಟ್ ಅಪ್ಲಿಕೇಶನ್ ಆರ್ ಇಂಟಿಗ್ರೇಟೆಡ್ ವಿತ್ SAP ಆಲ್ಸೋ. ಸೊ ಇಫ್ ಯು ಲರ್ನ್ ಸಚ್ ಕೈಂಡ್ ಆಫ್ ಅ ನಾಲೆಜ್ ಅಡಿಷನಲ್, ಇಟ್ಸ್ ಗುಡ್. ಈಗ ಸಪ್ಲೈಯರ್ ಅಂತ ಬಂದಾಗ ಅಲ್ಲಿ ಅರಿಬಾ ಯೂಸ್ ಮಾಡ್ತಾರೆ, ನಿಮಗೆ ಕೇಳಿರ್ಬೋದು. ಅರಿಬಾ ಇಸ್ ಒನ್ ಮೋರ್ ಅಪ್ಲಿಕೇಶನ್. ಅದನ್ನ SAP ಬೈ ಮಾಡಿದ್ರು, ಎಕ್ವಿಸಿಷನ್ ಮಾಡಿದ್ರೆ 2021 ನಲ್ಲಿ ಆ ಥರ. ಸೊ ಅವಾಗ ಏನಾಗುತ್ತೆ, ನೀವು ಒಂದು ಅಪ್ಲಿಕೇಶನ್ ಕಲ್ತಿರ್ತೀರಾ, ಸೊ ಅರಿಬಾನು ಕಲ್ತಿರ್ತೀರಾ, ಅದು ಅವ್ರದ್ದೇ ಎಕ್ವಿಸಿಷನ್ ಆಗಿರೋ ಕಂಪನಿ. ಸೊ ಇದು ಕಸ್ಟಮರ್ ಯೂಸ್ ಮಾಡ್ತಿರೋದು SAP S/4HANA ಅಂತ ಅಂದ್ಕೊಳ್ಳಿ, ಸಪ್ಲೈಯರ್ ಯೂಸ್ ಮಾಡ್ತಿರೋದು ಅರಿಬಾ. ಸೊ ಸಪ್ಲೈಯರ್ ಇವ್ರು ಆರ್ಡರ್ ಮಾಡ್ತಾರೆ ಸಪ್ಲೈಗೆ ಪ್ರಾಡಕ್ಟ್ ತಗೊಳ್ಳೋಕ್ಕೆ. ಡೆಫಿನೆಟ್ಲಿ ಇದು ಎರಡು ಸಾಫ್ಟ್ವೇರ್ ನೀವು ಇಂಟಿಗ್ರೇಟ್ ಮಾಡುವಾಗ, ಎರಡು ನಾಲೆಜ್ ಇದ್ದರೆ ನೀವು ಕಾಂಪೀಟ್ ಮಾಡ್ಬೋದು ಮಾರ್ಕೆಟಲ್ಲಿ. ಐ ನೋ ಅಬೌಟ್ SAP S/4HANA, ಐ ನೋ ಅಬೌಟ್ SAP ಅರಿಬಾ. ಸೊ ಬೋತ್ ಐ ನೋ. ಸೊ ನಾನೀಗ ಮ್ಯಾನೇಜ್ ಮಾಡ್ಬೋದು, ಕಸ್ಟಮರ್ ಸ್ಪೆಸಿಫಿಕ್ ವರ್ಕ್ ಮಾಡ್ತೀನಿ, ಇಲ್ಲಿ ಸಪ್ಲೈಯರ್ ಸ್ಪೆಸಿಫಿಕ್ ವರ್ಕ್ ಮಾಡ್ತೀನಿ ಅಂತ ನೀವು ಅವಾಗ ಡಿಫರೆಂಟ್ ಆಗಿ ಇರ್ತೀರಾ ಮಾರ್ಕೆಟಲ್ಲಿ.